Welcome to India Today So South. I'm Sara Fazil. Janata Dal secular leaders have filed a complaint with the Karnataka Director General of Police against Congress leader Rahul Gandhi for spreading false information regarding Prajwal Revana's sexual abuse case. In their complaint copy, they attached an India Today article to support their case. At a public rally in Shivamogga on May 2nd, Rahul Gandhi had said that Prajwal Revana had raped 400 women and recorded videos of the assaults. He had called Prajwal a mass rapist and accused Prime Minister Narendra Modi of endorsing mass rapists by soliciting votes for him in Karnataka. Meanwhile, JDS Chief H.D. Kumaraswamy has accused Karnataka Deputy Chief Minister D.K. Shivakumar of misusing his powers to persuade Anganwadi workers to protest against Revana. He told the media that a government official told him that Anganwadi workers have been asked to protest in Hassan by the CM and the Deputy CM. ನಾನು ಒಂದು ಪ್ರಮುಖವಾಗಿ ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. ನನಗೊಂದು ನೆನ್ನೆ ಯಾರೋ ಒಬ್ಬರು ಫೋನ್ ಮಾಡಿದರು ಸರ್ಕಾರದ ಅಧಿಕಾರಿಗಳೇ. ಇದು ಹಾಸನದ ಪ್ರಕರಣ ಏನಿದೆ ಅಲ್ಲಿ ಕೆಲವು ಸಂಘ ಸಂಸ್ಥೆಗಳ ಹೆಸರಿನಲ್ಲಿ ಅದು ಸ್ಪಾನ್ಸರ್ಡ್ ಬೈ ಡಿ.ಕೆ. ಶಿವಕುಮಾರೋ ಇಲ್ಲ ಸಿದ್ದರಾಮಯ್ಯನವರೋ ಗೊತ್ತಿಲ್ಲ ನನಗೆ. ಸರ್ಕಾರದ ಸ್ಪಾನ್ಸರ್ನಲ್ಲೇ ನಡೀತಾ ಇರತಕ್ಕಂಥದ್ದು. ಏನೋ 30ನೇ ತಾರೀಕು ಅಲ್ಲೇನೋ ಪ್ರತಿಭಟನೆ ಮಾಡ್ತಾರಂತೆ. ಆ ಪ್ರತಿಭಟನೆಗೆ ಅಂಗನವಾಡಿಯ ಹೆಣ್ಣುಮಕ್ಕಳನ್ನ ಕರ್ಕೊಂಬರಬೇಕು ಅಂತ ಹೇಳಿ ಒಂದೊಂದು ಭಾಗಕ್ಕೆ ಇಷ್ಟು ಜನ ಕರ್ಕೊಂಬರಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನು ಕೆಲವು ಅಧಿಕಾರಿಗಳು ನನ್ನ ಗಮನಕ್ಕೆ ತಂದರು. ಇವ್ರ ಯೋಗ್ಯತೆಗೆ ಇವತ್ತು ಈ ರೀತಿಯ ಸರ್ಕಾರದ ದುರುಪಯೋಗ ಪಡಿಸ್ಕೊಳ್ಳೋದ್ರ ಮುಖಾಂತರ ಅಧಿಕಾರವನ್ನು ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಇವರ ಸ್ಪಾನ್ಸರ್ಶಿಪ್ನಲ್ಲಿ ಧರಣಿ ಮಾಡ್ತಕ್ಕಂಥ ಇಂಥ ಒಂದು ಹೀನಾಯ ಪರಿಸ್ಥಿತಿ ಈ ಪಕ್ಷಕ್ಕೆ ಬಂದಿದೆಯಲ್ಲ ಅಂತಕ್ಕಂಥದ್ದು ನನಗೆ ಆಶ್ಚರ್ಯ ಆಯಿತು. ಹೀನಾಯ ಪರಿಸ್ಥಿತಿ ಅಂಗನವಾಡಿ ಕಾರ್ಯಕರ್ತನ ಕರ್ಕೊಂಡೋಗಿ ಮಾಡಬೇಕಾ? ನಾನೇ ಹೇಳಿದ್ರು ಸ್ವಲ್ಪ ಜನ ನಾನೇ ಬೇಕಾದ್ರೆ ಸಂಘಟನೆ ಮಾಡಿಕೊಡ್ತೀನಪ್ಪ ಹೆಣ್ಮಕ್ಳನ್ನ ನಾನು ಮನವಿ ಮಾಡಿ ಆ ಪ್ರತಿಭಟನೆಗೆ ನಾನು ಬೆಂಬಲ. With the case, Siddaramaiah in his reply asked whether he had any evidence to support the claim. Leak but evidence entry there. Any evidence you have? Huh? ಅಥವಾ ಅಲಿಗೇಷನ್ ಮಾಡಿರೋರಿಗೆ ಎವಿಡೆನ್ಸ್ ಇದೆಯಾ? ಸುಮ್ಮನೆ ಏನೋ ಹೇಳ್ತಾರೆ ಅಷ್ಟೇ. ಆಡಿಯನ್ಸ್ ಯಾರು ರಿಲೀಸ್ ಮಾಡಿದ್ದಾರೆ ಅನ್ನೋದು ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್. ಐ ಡು ನಾಟ್ ವಾಂಟ್ ಟು ಇನ್ವೆಸ್ಟಿಗೇಷನ್ ಇದ್ರ ಬಗ್ಗೆ ನಾನು ತಪ್ಪೇನಾಗ್ತದೆ. ನಮ್ಮ ಗವರ್ಮೆಂಟ್ ಕಾನೂನು ರೀತಿಯ ಇನ್ವೆಸ್ಟಿಗೇಷನ್ ಮಾಡಿಸ್ತದೆ. ಕಾನೂನು ರೀತಿಯ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ಇದರಲ್ಲಿ ಯಾವುದೇ ರಾಜಕೀಯ ದುರುದ್ದೇಶ ಆಗಲಿ ಅಥವಾ ಯಾರಿಗೂ ಸಹಾಯ ಮಾಡೋದಾಗಲಿ ಯಾವುದು ಇರಲಿಕ್ಕೆ ಸಾಧ್ಯ ಇಲ್ಲ. That is the Karnataka Chief Minister Siddaramaiah, who's clearly asking the media, what is the evidence that Kumaraswamy has when he's making these alleged claims that I tapped the phone of him and his family? He says, y'all will say simply anything for that matter. Do y'all have proof? Does he have proof? He says, see, who released the audio? The investigation for that is on. I don't want to comment on it, he says. Our government is working as per the law. We will punish if anybody is found guilty. There is no political involvement in this case and nobody helped anybody. The Hassan MP is still not back in India from Germany despite a blue corner notice, and we're talking about Prajwal Revana. Karnataka's Home Minister G. Parmeshwar, on the other hand, blamed the central government for inaction. ಏನು ಕೂಡ ಬಂದಿಲ್ಲ. ಅದೇ ನಮಗೆ ಬಹಳ ನಾವು ಮತ್ತು ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ. ಬರೀ ಟೀಕೆ ಟಿಪ್ಪಣಿಗಳನ್ನು ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಏನು ನಾವು ಅವರಿಗೆ ಪಾಸ್ಪೋರ್ಟನ್ನು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಪ್ರಧಾನಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಪತ್ರ ಬರೆದಿದ್ರು. ಅದಕ್ಕೂ ಏನು ನಮಗೆ ರೆಸ್ಪಾನ್ಸ್ ಬಂದಿಲ್ಲ. ಆದರೆ ಈಗ ವಾರಂಟ್ ಇಶ್ಯೂ ಮಾಡಿದ್ದಾರೆ, ಕೋರ್ಟಿಂದ ವಾರಂಟ್ ಇಶ್ಯೂ ಆಗಿದೆ, ಅದನ್ನು ಕೂಡ ತಿಳಿಸಿದ್ದಾರೆ. ಈಗಾಗಲೇ SIT ನವರು ಪತ್ರ ಬರೆದಿದ್ದಾರೆ. ಅದು ಅಫಿಷಿಯಲ್ ಚಾನಲ್.
ಅದರಲ್ಲಿ ವಾರಂಟ್ ಇಶ್ಯೂ ಮಾಡಿದ ಮೇಲೆ ನೀವು ಕ್ಯಾನ್ಸಲ್ ಮಾಡಬೇಕಾದದ್ದು ಅವರ ಕರ್ತವ್ಯ ಅದು, ಹಾಗಾಗಿ ಮಾಡಬೇಕು. Karnataka's Home Minister saying no response from the central government on Prajwal's case. We are saying we need central help. No point just criticizing. In law, even central government should help us, he said. We've told the central government to cancel the diplomatic passport, but no response to this. Warrant issued by the court. We have told the union government on this. The duty of the union government was to cancel the passport post the warrant. Now, the BJP MLC Ravi Kumar responded to that saying Congress shouldn't play politics with the case. Let's listen in. देखिए, प्रज्वल रेवण्णा के बारे में बहुत डिबेट हो रहा है इलेक्ट्रॉनिक मीडिया में. उसके बारे में कर्नाटक के सीएम उसके बारे में कुछ भी मत डिस्कशन करो, ऐसा मुख्यमंत्री सिद्धरामैया ने कहा है. मैं विनती करता हूँ, कर्नाटक में आपका गवर्नमेंट है, वो कहाँ है, कौन सा देश में है, ये सब पता करने के लिए आपको गवर्नमेंट को कैपेसिटी नहीं है क्या? इसलिए मैं विनती करता हूँ, कुछ अगर कार्यवाही करना है तो, कुछ एक्शन लेना है तो आपका गवर्नमेंट है, सेंट्रल पुलिस डिपार्टमेंट, पुलिस अधिकारी के साथ कांटेक्ट में रह के एक्शन लेने के लिए क्या प्रॉब्लम है? इसलिए मैं विनती करता हूँ. कुमार स्वामी ने ओपन स्टेटमेंट किया, कर्नाटक को, बेंगलुरु को आकर जल्दी पुलिस डिपार्टमेंट के साथ मिलो, ऐसा कुमार स्वामी माजी एक्स चीफ मिनिस्टर ने रिक्वेस्ट किया. इस विषय में अननेसेसरीली कांग्रेस गवर्नमेंट पॉलिटिक्स कर रहा है. इसलिए मैं विनती करता हूँ, पॉलिटिक्स छोड़कर क्या कानूनात्मक लीगली एक्शन लेना चाहिए, ऐसा मैं डिमांड करता हूँ. चीफ मिनिस्टर ने रिक्वेस्ट किया सभी विधायक लोगों को, सभी मिनिस्टर लोगों को, अननेसेसरी बात मत करो, ऐसा वो रिक्वेस्ट किया. कुछ भी बात मत करो ऐसा बोला है. मैं विनती करता हूँ, इस क्यों के लिए ऐसा चीफ मिनिस्टर ने बोला मुझे पता नहीं है. मोस्टली गवर्नमेंट डरा है इस विषय में. अगर ये विषय को ज़्यादा समय दिए तो, ज़्यादा डिबेट किए तो गवर्नमेंट को प्रॉब्लम होगा बोल के समाज के लोग मोस्टली गवर्नमेंट को विरोध करेंगे बोल के वो चीफ मिनिस्टर ज्ञान बूझकर इंटेंशनली ऐसा कहा है विधायक लोगों को और मिनिस्टर लोगों को, कुछ मत बात करो ऐसा बोले हैं, क्योंकि गवर्नमेंट को प्रॉब्लम होगा बोल के. मैं विनती करता हूँ, ठीक से इंक्वायरी होना चाहिए बोले तो सीबीआई को ये विषय को देना. That is BJP MLC Ravi Kumar making some tall claims that it seems like the Congress government has got really scared for the kind of attention that the Prajwal Revanna case is getting. Meanwhile, Prajwal Revanna's father and Kumaraswamy's brother HD Revanna, who was also arrested in the same case but released on bail, refused to comment on the issue. And this is what he had to say. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನಗೆ ಇವತ್ತುವರೆಗೆ ಕಳೆದ 25 ವರ್ಷದಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಋಣಿಯಾಗಿದ್ದೀನಿ. ನಾನು ಅದ್ರ ಬಗ್ಗೆ ಏನು ಮಾತಾಡಲ್ಲ. ನಾನು ನಮ್ಮ ಜಿಲ್ಲಾ ಪತ್ರಿಕರಿಗೆ ನನಗೆ ಇವತ್ತುವರೆಗೆ ಕಳೆದ 25 ವರ್ಷದಲ್ಲಿ ನೀವು ಸಹಕಾರ ಕೊಟ್ಟಿದ್ದೀರಿ, ಅದಕ್ಕೆ ನಾನು ಋಣಿಯಾಗಿದ್ದೀನಿ. That is HD Revanna saying, I won't talk anything about that. Hassan district media personnel have cooperated with me for the last 25 years and I am forever grateful to them, is what he's heard saying. Now, this entire politics surrounding the Prajwal Revanna case seems to be getting uglier by the day. Are these allegations of phone tapping by the JDS against the Congress too? Is the Congress really playing dirty politics over the Prajwal Revanna case? And so much more to it. For all these updates, stay tuned to India Today So South. I'm Sarah Fazal.